ಅಮ್ಮ, ಅವ್ವ ಮಾಡ್ದಂಗೆ ಮೀನು ಫ್ರೈ ಮಾಡ್ತೀಯ ಇವತ್ತು? ನಾವು ಊರಿಗೆ ಹೋದಾಗ ಅವ್ವ ಮಾಡಿತ್ತು ಮೀನು ಫ್ರೈ ಆ ಥರ ಮಾಡು ಪ್ಲೀಸ್. ಆಯಿತು ಬಿಡು ಚಿನ್ನಿ, ಮನೆಯಲ್ಲೇ ಮಸಾಲವನ್ನು ತೆಗೆದು ಮೀನು ಫ್ರೈ ಮಾಡ್ತಾಳೆ ಅವ್ವ. ಇವತ್ತು ಅದೇ ವಿಧಾನದಲ್ಲಿ ನೋಡ್ಕೊಂಬರೋಣ ಬಾ. ಮೊದಲಿಗೆ ಅರ್ಧ kg ಆಗುವಷ್ಟು ರಘು ಮೀನನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಖಾರಕ್ಕೆ ತಕ್ಕ ಹಾಗೆ ಬ್ಯಾಡಗಿ ಮೆಣಸಿನ ಪುಡಿ 1 ದೊಡ್ಡ ಚಮಚದಲ್ಲಿ ಹಾಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು, ನಾನು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. 2 ನಿಂಬೆಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಹಾಕಿದ್ರೂ ಚೆನ್ನಾಗಿರುತ್ತೆ, ಹುಣಸೆಹಣ್ಣಿನ ರಸವನ್ನು. ಇಲ್ಲಿ ನಾನು 1 ಮೊಟ್ಟೆ ಬಳಸ್ತಾ ಇದ್ದೀನಿ. ಮೊಟ್ಟೆ ಆಪ್ಷನಲ್ಲು, ಮೊಟ್ಟೆ ಹಾಕಿದರೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಅಂತ ಮೊಟ್ಟೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಕಲರ್ ಎಷ್ಟು ಚೆನ್ನಾಗಿ ಕೊಡುತ್ತೆ. ನಾವು ಯಾವತ್ತೇ ಆದರೂ ಬ್ಯಾಡಗಿ ಮೆಣಸಿನ ಪುಡಿಯನ್ನು ತಗೊಂಡ್ರೆ ಮೀನು ಫ್ರೈಗೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ. ಸಿಂಪಲ್ ವಿಧಾನದ ಪೌಡ್ರು. ಮತ್ತು ನಿಮ್ಮ ಹತ್ರ ಜೀರಿಗೆ ಪುಡಿ ಅಥವಾ ಕಾಳುಮೆಣಸಿನ ಪುಡಿ ಏನಾದರೂ ಇತ್ತು ಅಂದರೆ ಅದನ್ನು ಹಾಕ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ. ಈಗ ರುಚಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಉಪ್ಪನ್ನು ಹಾಕಿದ ಮೇಲೆ 10 ರಿಂದ 15 ನಿಮಿಷಗಳ ಕಾಲ ಇದನ್ನು ನೆನೆಸಿಟ್ಬಿಡಬೇಕು. ನೋಡಿ, ಇವಾಗ ರೆಡಿ ಇದೆ. ಈಗ 15 ನಿಮಿಷಗಳ ಕಾಲ ಬಿಟ್ಟು ನಂತರ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೀನಿಗೆ ಮಸಾಲ ತುಂಬ ಚೆನ್ನಾಗಿ ಹತ್ತಿದೆ. ಇದಕ್ಕೆ ಮೀಡಿಯಂ ರವೆ ಅಥವಾ ಚಿರೋಟಿ ರವೆ ಬೇಕಾಗುತ್ತೆ. 1 ತಟ್ಟೆಗೆ ಹಾಕಿ ಇವಾಗ ನೆನೆಸಿಟ್ಟಿರುವ ಮೀನಿನ ಪೀಸನ್ನು ತೆಗೆದು ಈ ರೀತಿಯಾಗಿ ನೋಡಿ ರವೆಯಲ್ಲಿ ಈ ಥರ ಡಿಪ್ ಮಾಡಿ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತವಾ ಫ್ರೈ ಮಾಡ್ಕೊಂಬಿಡಿ. 2 ರಿಂದ 3 ಚಮಚ ಹಾಕಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ರೀತಿಯಾಗಿ ಫ್ರೈಯನ್ನು ಹಾಕೊಂಬಿಡಿ. ನಾವು ಯಾವತ್ತೇ ಮೀನಿನ ಫ್ರೈ ಮಾಡಬೇಕಂದ್ರೆ ಈ ರೀತಿ ತವಾ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕೆಲವರಿಗೆ ಎಣ್ಣೆಯಲ್ಲಿ ಕರೀತಾರೆ. ಎಣ್ಣೆಯಲ್ಲಿ ಕರಿಯೋದಕ್ಕಿಂತ ಈ ರೀತಿ ತವಾ ಫ್ರೈ ಮಾಡಿಕೊಂಡ್ರೆ, ಈ ರವೆಯಲ್ಲಿ ಅದ್ದಿರೋದು ತವಾ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದೀಗ 5 ನಿಮಿಷಗಳ ಕಾಲ ಬಿಟ್ಟು ಈಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ 1 ಸೈಡ್ ಬೆಂದಿದೆ. ಇವಾಗ ಉಲ್ಟಾ ಮಾಡಿ ಹಾಕೊಳ್ಳೋಣ. ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬೆಂದಿದೆ. ನಾವು ರೆಡಿಮೇಡ್ ಮಸಾಲ ಹಾಕೋದಕ್ಕಿಂತ ಮನೆಯಲ್ಲೇ ಸಿಂಪಲ್ ಆಗಿ ನಾವು ಈ ರೀತಿ ಪೌಡ್ರನ್ನ ಈ ಮೀನು ಫ್ರೈಗೆ ಕಲಿಸ್ಕೊಂಡು ಹಾಕಿದರೆ ತುಂಬ ರುಚಿಕರವಾಗಿರುತ್ತೆ. ಮತ್ತೆ ಬೇಕಿದ್ರೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬರೋಣ. ನಾವು ಈ ಫ್ರೈ ಮಾಡುವಾಗ ಈ ರೀತಿಯಾಗಿ ನಾವು ಅದನ್ನು ಕೆಳಗೆ ಮೇಲೆ ಮಾಡ್ಕೊತಾನೆ ಇರಬೇಕು. ಇಲ್ಲಾಂದರೆ ಮೀನು ಚೆನ್ನಾಗಿ ಬೇಯಲ್ಲ ಅದು. ಹಾಗಾಗಿ ಈ ರೀತಿಯಾಗಿ ನೋಡಿ, ಇವಾಗ ಕೈಯಲ್ಲಿ ಈ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಚೆನ್ನಾಗಿ ಬೆಂದಿದೆ. ಈಗ ಎಲ್ಲವನ್ನು ತಟ್ಟೆಗೆ ಹಾಕ್ಕೊಳ್ಳೋಣ. ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಗರಿ ಗರಿಯಾಗಿರುವ ರಘು ಮೀನಿನ ಫ್ರೈ ರೆಡಿಯಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನೋಕ್ಕೆ ಅಷ್ಟೇ ರುಚಿಕರವಾಗಿತ್ತು. ಮನೆಯಲ್ಲೇ ಸಿಂಪಲ್ ಆಗಿ ಯಾವುದೇ ರೆಡಿಮೇಡ್ ಮಸಾಲ ಇಲ್ಲದೆ ನೀವು ಕೂಡ ರಘು ಮೀನಿನ ಫ್ರೈಯನ್ನು ಹೀಗೆ ಮಾಡಿ, ಯಾವುದೇ ಆದ ಮೀನಿರಲಿ ಇದೇ ರೀತಿಯಾಗಿ ಮಸಾಲೆ ಮಾಡಿ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಸಿಂಪಲ್ ವಿಧಾನದ ಮೀನಿನ ಫ್ರೈ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.